ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಿದ್ದಿ ತೀಡಿದ ಗೊಂಬೆ ಹಾಗೆ ನಮ್ಮ ಕನ್ನಡತಿ. ಈ ವ್ಲಾಗ್ ಅಲ್ಲಿ ನಮ್ ಝೋಯಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡಕ್ ಇಷ್ಟಪಡ್ತೀನಿ. ಅವ್ನು ಯಾವಾಗ ನಮ್ಮ ಮನೆಗ್ ಬಂದಾಗ ಹೇಗಿದ್ದ, ಇವತ್ತಿಗೆ ಹೇಗಾಗಿದ್ದಾನೆ ಎಲ್ಲ ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಸೊ ಇದು ಸ್ಮಾಲ್ ಇಂಟ್ರೊಡಕ್ಷನ್ ಆಫ್ ಅವರ್ ಹ್ಯಾಪಿನೆಸ್ ಅಂತ ಹೇಳ್ಬೋದು. ಸೊ ಬನ್ನಿ ನಮ್ ಝೋಯಿ ಬಗ್ಗೆ ತೋರಿಸ್ತೀನಿ. ಇವನೇ ನೋಡಿ ನಮ್ಮ ಮನೆ ಮುದ್ದಾದ ಮಗ. ಇವನ ಹೆಸರು ಝೋಯಿ ಅಂತ. ಇವನು ಹುಟ್ಟಿದ್ದು ಮೇ 22, 2024ರಲ್ಲಿ. ಇವನು ನಮ್ಮ ಮನೆಗೆ ತಂದಾಗ 1 ತಿಂಗಳ ಮೇಲೆ 15 ದಿನದ ಮರಿ ಆಗಿದ್ದ. ತಂದಿದ್ದ ದಿನದಿಂದನೂ ಅಷ್ಟೇ ತುಂಬ ತೀಟೆ ಇವನು. ಹಿಂಗೆ ಏನಾದರೂ ಒಂದು ವಸ್ತು ಸಿಕ್ತು ಅಂದರೆ ಆ ವಸ್ತು ಜೊತೆ ಆಟ ಆಡೋದು. ಅವನು ಅವನದೇ ಆದ ಪ್ರಪಂಚದಲ್ಲಿ ಆಟ ಆಡಿಕೊಂಡು ನಿಷ್ಕಲ್ಮಶವಾದ ಪ್ರೀತಿನ ಎಲ್ರಿಗೂ ತೋರಿಸ್ಕೊಂಡು ತುಂಬ ಚೆನ್ನಾಗಿ ನಮ್ಮ ಮನೆಗೆ ಅಡ್ಜಸ್ಟ್ ಆಗಿದ್ದಾನೆ. ಅವನು ಅಂದರೆ ನಮ್ಮ ಮನೇಲಿ ಎಲ್ರಿಗೂ ತುಂಬ ಅಚ್ಚುಮೆಚ್ಚು. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಅವನು ಅಂದರೆ ತಂದ ದಿನದಿಂದನೂ ಎಲ್ರಿಗೂ ಒಂದು ಕೈ ಪ್ರೀತಿ ಜಾಸ್ತಿನೇ ಅಂತಲೇ ಹೇಳ್ಬೋದು. ಅವನು ಅಷ್ಟೇ, ನಾವೆಷ್ಟೇ ಅಪ್ಸೆಟ್ ಆಗಿದ್ರು ಅವ್ನು ಆಡೋ ಆಟನ ಒಂದು 5 ನಿಮಿಷ ನಾವು ನೋಡಿದ್ರೆ ಸಾಕು, ನಮ್ಮ ಮೈಂಡ್ಸೆಟ್ನೆಲ್ಲ ಸರಿ ಮಾಡ್ತಾನೆ. ಸೊ ಅವನಲ್ಲಿ ಆ ಹ್ಯಾಪಿನೆಸ್ ಪವರ್ ಇದೆ ಅಂತ ಅನಿಸುತ್ತೆ. ಸೊ ಚೆನ್ನಾಗಿ ಆಟ ಆಡಿಕೊಂಡು ಎಲ್ಲರ ಜೊತೆ ಮಿಂಗಲ್ ಆಗಿ ತುಂಬ ಚೆನ್ನಾಗಿ ನಮ್ಮ ಮನೆಗೆ ಅಡ್ಜಸ್ಟ್ ಆಗಿ ಬೆಳೀತಿದ್ದಾನೆ. ನಾವೇನೋ ಒಂದು ಮಾಡ್ತಾ ಇದ್ದೀವಿ ಅಂದರೆ ಇಂಟ್ರೆಸ್ಟಿಂಗ್ ಆಗಿ ಕುತ್ಕೊಂಡು ನೋಡ್ತಾ ಇರ್ತಾನೆ. ಹೇಗೆ ಇವ್ರಿಗೆ ಕಾಟ ಕೊಡೋದು, ಹೇಗೆ ಇಲ್ಲಿ ಹೊಂಚಿ ಹಾಕೋದು, ಏನು ಮಾಡೋಣ ಇವ್ರಿಗೆ ಅಂತನ್ಬಿಟ್ಟು. ಏನಾರು ಸಿಗಾಕೋತು ಅಂದರೆ ಹಿಂಗೆ ನೋಡಿ, ಇಂಥ ಕಿತಾಪತಿನೇ, ದೂರ ಓಡೋ ಕುತ್ಕೊಬಿಡೋದು, ಕೈಗೆ ಸಿಕ್ಕಲ್ಲ, ಆಟ ಆಡ್ಸೋದು ಎಲ್ರಿಗೂ. ಇಲ್ಲ ಅವನದೇ ಆದ ಆಟಗಳನ್ನ ಅವನು ಆಡ್ಕೊಂಡು ಅವ್ನ ಪಾಡಿಗೆ ಅವನು ಇರ್ತಾನೆ. ಇವನು ಈ ತುಂಟಾಟ ನೋಡ್ತಾ ಇದ್ರೆ ಎಂಥ ಟೈಮಲ್ಲಿ ಎಂಥ ಬೇಜಾರಿದ್ರು, ಏನೇ ಫ್ರಸ್ಟ್ರೇಷನ್ ಇದ್ರು ಕಮ್ಮಿ ಮಾಡಿಸ್ಬಿಡ್ತಾನೆ. ಇವನೊಂಥರ ಮುದ್ದಾದ ಮಗ ನಮ್ಮ ಮನೆಗೆ ಅಂತ ಹೇಳ್ಬೋದು. ನೋಡ್ತೀರಾ, ನಮ್ಮಮ್ಮ ಯಾವ್ದಾದ್ರು ಮೂವಿ ನೋಡ್ತಿದ್ರೆ ಸಾಕು, ತಾನೇ ಲ್ಯಾಪ್ಟಾಪ್ ಮೇಲೆ ಕುತ್ಕೊಂಡು ನೋಡಿ ಮೂವಿ ನೋಡ್ತಾ ಕೂತಿದ್ದಾನೆ. ಅವನಿಗೆ ಬೇಜಾರಾಯ್ತಾ, ಇಲ್ಲ ಮುಂದಕ್ಕೆ ಓಡಿಸ್ತಾನೆ. ಒಟ್ಟಿನಲ್ಲಿ ಏನೋ ಒಂದು ಕಿತಾಪತಿ ಮಾಡ್ತಾನೆ. ಅವ್ನು ಮೂವಿ ನೋಡಲಿಲ್ಲ ಅಂದರೆ ಬೇರೆಯವರು ಮೂವಿ ನೋಡಬಾರ್ದು ಅಂತಾನೆ ಅವ್ನು ರೆಡಿಯಾಗಿರ್ತಾನೆ. ಎಷ್ಟು ಕರೆದ್ರೂ ತಿರುಗಿ ನೋಡ್ತಾ ಇಲ್ಲ ನಮ್ಮನ್ನ. ಮೂವಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅನಿಸುತ್ತೆ ಅವನಿಗೆ. ಈಗ ಇಷ್ಟೆಲ್ಲ ಕಿತಾಪತಿ ಮಾಡೋನು, ಈಗ ಇಷ್ಟೆಲ್ಲರ ಜೊತೆ ಆಟ ಆಡಿ ಚೆನ್ನಾಗಿರೋನು, ಅವ್ನು ಸ್ನಾನ ಮಾಡಿದಾಗ ಹೇಗೆ ಕಾಣಿಸ್ತಾನೆ ಗೊತ್ತಾ? ನೋಡಿ ಹೀಗೆ ಕಾಣಿಸ್ತಾನೆ, ಎದ್ರುಕೊಂಡು ನಿಂತಿರ್ತಾನೆ ಸೈಡಲ್ಲಿ, ನೋಡೋಕ್ಕೆ ಆಗಲ್ಲ ಅವ್ನು ಸ್ನಾನ ಮಾಡಿದಾಗ. ಇನ್ನು ಇವನಂತೂ ಫ್ರೆಂಡ್ಲಿ ನೇಚರಾಗಿ ತುಂಬ ಚೆನ್ನಾಗಿ ನಮ್ಮ ಮನೆಗೆಲ್ಲ ಅಡ್ಜಸ್ಟ್ ಆಗಿದ್ದಾನೆ. ನಾವೆಲ್ಲೇ ಓಡಾಡ್ತೀವಿ ಅಂದರೂ ಪಾಪು ಥರ ಎತ್ಕೊಂಡು ಓಡಾಡಿ ಅಭ್ಯಾಸ ಮಾಡಿಸಿದ್ದಾರೆ ನಮ್ಮ ಮಮ್ಮಿ. ಸೊ ಪಾಪು ಥರ ಕೈನ ಹೆಗ್ಲ ಮೇಲೆ ಹಾಕೊಂಡು ಚೆನ್ನಾಗಿ ಕೂತಿರ್ತಾನೆ. ಎಲ್ಲಾದರೂ ಹೋಗಿ ಬಂದರೆ ಇವನು ದೃಷ್ಟಿ ತೆಗೆಯೋದೇ ಆಗಿರುತ್ತೆ ನಮ್ಮ ಮನೆಯವ್ರ ಕೆಲಸ. ಯಾಕೆಂದರೆ ಎಲ್ಲರೂ ಅಷ್ಟು ಅಟ್ರಾಕ್ಟ್ ಆಗ್ತಾರೆ ಇವನಿಗೋಸ್ಕರ. ಇದು ಎಕ್ಸಿಬಿಷನ್ಗೆ ಹೋಗಿದ್ದಾಗ ಯಾರೋ ಜಪಾನೀಸ್ ಲೇಡೀಸ್ ಬಂದು ಚೆನ್ನಾಗಿದೆ ನಿಮ್ಮ ಪಾಪು ಅಂತ ಅಂದ್ಬಿಟ್ಟು ಇಸ್ಕೊಂಡು ನಮ್ಮ ಝೋಯಿ ಜೊತೆ ಫೋಟೋಸ್ ತೆಗೆಸ್ಕೊಂಡಿದ್ದು. ಅವನಂತೂ ಫೋಟೋಗೆ ಪೋಸ್ ಕೊಡಲ್ಲ, ಬಟ್ ನಮ್ಮ ಮಮ್ಮಿ ಅಂದರೆ ಅವನಿಗೆ ತುಂಬ ಪ್ರಾಣ. ಸೊ ಮಮ್ಮಿ ಕರೆದ ತಕ್ಷಣ ತಿರುಗಿ ನೋಡ್ತಾ ಇದ್ದ. ನಮ್ಮ ಮಮ್ಮಿ ಪಾಪ ಅವನಿಗೆ ಮುತ್ತು ಕೊಡು ಅಂತಿದ್ರೆ ಅವ್ನಿಗೆ ಇಷ್ಟ ಇದ್ರೆ ಅವನೇ ಬಂದು ಕೊಟ್ಬಿಡ್ತಾನೆ ಮುತ್ತನ್ನ. ಅವ್ನಿಗೇನಾದ್ರು ಕೋಪ ಬಂದಿತ್ತು, ಇಲ್ಲ ಅವನ್ನ ಯಾರು ಎತ್ಕೊಂಡು ಮುದ್ದಾಡಿಲ್ಲ ಅಂತಂದರೆ ಎಷ್ಟು ಚೇಡ್ಸಿದ್ರು ಮುತ್ತು ಕೊಡಲ್ಲ. ಹಂಗೂ ಹಿಂಗೂ ನಮ್ಮಮ್ಮ ಚೇಡ್ಸಿದ್ರು ಮುತ್ತು ಕೊಡಲೇ ಇಲ್ಲ. ಅವತ್ತು ತುಂಬ ಕೋಪ ಬಂದಿತ್ತು. ಸೊ ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಅವನೇ ನಮ್ಮಮ್ಮ ಹತ್ರ ಬಂದಾಗ ಮುತ್ತು ಕೊಡು ಝೋಯಿ ಅಂದಾಗ ನೋಡಿ ಹೇಗೆ ಕೊಡ್ತಾನೆ ಮುತ್ತನ್ನ ನಮ್ಮಮ್ಮಂಗೆ. ನಮ್ಮಮ್ಮ ನೈಟ್ ನಿದ್ದೆ ಬರ್ತಿಲ್ಲ ಅಂತ ಮೂವಿ ನೋಡ್ತಿದ್ರೆ ಅವನು ಹೋಗಿ ಮುಂದೆ ಕೂತಿದ್ದಾನೆ, ಏನು ಮೂವಿ ಅನ್ನೋ ಥರ. ಇನ್ನು ನನ್ನ ತಂಗಿ ಬರ್ಡೇಲಿ ಪಾಪ ಕೇಕ್ ತಿನ್ನು ಅಂತ ಕೊಟ್ಟರೆ ಕೇಕ್ನ ನೋಡಿ ಹೇಗೆ ತಿಂತಾನೆ ಅಂತ ಮೂಸ್ಬಿಟ್ಟು, ಬೇಡ ನನಗೆ ಇದು ನನ್ನ ಫುಡ್ಡಲ್ಲ ಅನ್ನೋ ರೀತಿ ಮುಖ ತಿರುಗಿಸ್ಕೊಂಡ. ಅವಳು ಬಿಡ್ತಾಳಾ, ತಿನ್ಸೋರ್ಗೂ ಬಿಡಲ್ಲ ಅಂತ. ಹಂಗೂ ಹಿಂಗೂ ನೆಕ್ದ ಹೋಗು ಅಂತನ್ಬಿಟ್ಟು. ಇನ್ನು ಇವಳು ಬಂದು ಪ್ರಿನ್ಸಿ, ಇವಳು ನಮ್ಮ ಮನೇಲೇ ಇರೋದು. ಅವಳು ತಿನ್ನಲಿಲ್ಲ, ಅವಳಿಗೂ ಕೇಕ್ ಇಷ್ಟ ಇಲ್ಲ. ಇವನು ಸೋನು ಅಂತ ಅವನ ಜೊತೆಲೇ ಹುಟ್ಟಿರೋದು, ಇವನಿಗೂ ಕೇಕ್ ಇಷ್ಟ ಇಲ್ಲ, ಇವನು ತಿಂತಿಲ್ಲ ಅಂತ ಅಂದ್ಕೊಂಡ್ರೆ ಇವನು ಮಾತ್ರ ತಿಂತಿದ್ದಾನೆ. ಇವನು ನಮ್ಮ ಮಾವನ ಮನೇಲಿದ್ದಾನೆ. ಹಾಂ ನೋಡಿ, ಯಾವುದೋ ಕಾರ್ ಹೋಗ್ತಿದೆ ಅಂದರೆ ಈ ಕಡೆಯಿಂದ ಹೋಯ್ತು, ಆ ಕಡೆ ಬರಲಿಲ್ಲ ಅನ್ನೋ ಥರ ನೋಡ್ತಾ ಇದ್ದಾನೆ ಆ ಕಡೆ ಈ ಕಡೆಗೂ. ತುಂಬ ಎಂಜಾಯ್ ಮಾಡಿಕೊಂಡು ಲ್ಯಾಪ್ಟಾಪ್ನ ಅವನದೇ ಅಂದ್ಕೊಂಡು ಲ್ಯಾಪ್ಟಾಪ್ ಮೇಲೆ ಕೂತ್ಕೊಂಡು ಯಾವ ಮೂವಿ ಬೇಕು ಎಲ್ಲ ಅವನೇ ಪ್ರೆಸ್ ಮಾಡ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ ಲೈಫ್ನ. ಇನ್ನು ಊಟದ ವಿಚಾರಕ್ಕೆ ಬರ್ತೀರಾ, ತಿಂಡಿ ಪೋತ ಅಂತಾನೆ ಹೇಳ್ಬೋದು. ಬೆಳಗ್ಗೆ ಹೊತ್ತು 2 ಮೊಟ್ಟೆ ಇರಲೇಬೇಕು, ಬಾಡಿ ಬಿಲ್ಡರ್ ಇವನು. ಸೊ ಬೆಳಗ್ಗೆ ಹೊತ್ತು 2 ಮೊಟ್ಟೆ ಕುಡಿತಾನೆ. ಇನ್ನು ಫುಡ್ ಅಂತೂ ಕುತ್ಕೊಂಡು ತಿನ್ನೋ ಅಂದ್ರೆ ಆಗಲ್ಲ, ಹಾಸಿಗೆ ಮೇಲೆ ಫುಡ್ ಇಟ್ಕೊಡ್ಬೇಕು ಇವನಿಗೆ. ಫುಡ್ ಎಲ್ಲ ತಿನ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ತುಂಬ ಚೆನ್ನಾಗಿ ಲೈಫ್ನ ಎಂಜಾಯ್ ಮಾಡ್ತಿರೋದು ಅಂದರೆ ನಮ್ಮ ಮನೇಲಿ ಇವನೇ. ಏನಾದರೂ ಆಗಲಿ ತಲೆ ಮೇಲೆ ತಲೆ ಬೀಳಲಿ, ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಕುತ್ಕೋತೀನಿ ಅಂತಾನೆ ಅವನು. ಸೊ ಊಟ ಮಾಡ್ತಾನೆ, ಬಟ್ ಈಗ ಅಷ್ಟು ತಿಂತಾ ಇಲ್ಲ ಪಾಪಚ್ಚಿ. ನಮ್ಮ ಝೋಯಿಗೆ ಹೇಳಬೇಕು ಅಂದರೆ ತಿಂಡಿ ಪೋತ ಅನ್ನೋದು ಇದರಲ್ಲೇ ಪ್ರೂವ್ ಆಗುತ್ತೆ.
ಯಾಕೆಂದರೆ ನೋಡಿ ಕ್ರೀಮಿ ಟ್ರೀಟ್ಸ್ ಅಂದರೆ ಎಷ್ಟು ಪ್ರಾಣ ಅಂದರೆ ಅವ್ನು ದೊಡ್ಡವನಾಗಿದ್ದಾನೆ ಅನ್ನೋದು ಮರೆತು ಹೇಗೆ ತಿಂತಾ ಇದ್ದಾನೆ ಮಗು ಥರ. ಪ್ರಿನ್ಸಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ನ ಕೈಲಿ ಆಗಲ್ಲ ಅಂತಂದರೂ ನಾನು ಜಾಸ್ತಿ ತಿನ್ನಬೇಕು ಅವಳು ತಿನ್ಬಿಡ್ತಾಳೆ ಅಂತ ತಿಂತಿದ್ದಾನೆ. ಇನ್ನು ರಾಯಲ್ ಕ್ಯಾನ್ ಫುಡ್ ಅಂದರೆ ಮುಗ್ದೋಯ್ತು, ಅದ್ರ ಮುಂದೆ ಇನ್ನೇನು ಬೇಡ ಅವನಿಗೆ. ಅದಕ್ಕೋಸ್ಕರ ಇವತ್ತು ತಂದ ತಕ್ಷಣ ಕೈಯಲ್ಲಿ ತಿನ್ಸೋದು ಅಭ್ಯಾಸ ಆಗಿರೋದ್ರಿಂದ ಕೈಯಲ್ಲಿ ತಿನ್ಸಿದ್ರೆ ಸ್ವಲ್ಪ ಜಾಸ್ತಿ ತಿಂತಾನೆ ಅಂತ ಕೈಯಲ್ಲಿ ತಿನ್ನಿಸ್ತಾರೆ ಅಮ್ಮ ಯಾವಾಗಲೂ ಅವನಿಗೆ. ಪ್ರಿನ್ಸಿ ಅಂತೂ ಕೈಯಲ್ಲಿ ತಿನ್ನೋದು ರೂಢಿ ಮಾಡ್ಕೊಂಡಿಲ್ಲ, ಅವಳಿಗೆ ಬಟ್ಲೆ ಆಗಬೇಕು. ನೋಡಿ ಹೇಗೆ ಮಗು ಥರ ಕೈಯಲ್ಲಿ ತಿಂತಾ ಇದ್ದಾನೆ. ತಿಂದಾದ್ಮೇಲಿಂದ ಮತ್ತೆ ಕೊಡು ಅಂದ್ಬಿಟ್ಟು ಫುಡ್ ಮುಂದೆನೇ ಕೂತ್ಕೊಂಡು ರಿಕ್ವೆಸ್ಟ್ ಮಾಡ್ತಿದ್ದಾನೆ. ಎದ್ದುತ್ತಾ ಎಲ್ಲ ಮೇಲೆ ಎದ್ದೋ ಜೊಯ್ಯಿ ಎಂದರೂ ಎದ್ದಲ್ಲ ಅವನು. ಇವನಿಗೆ 2 ಬೇಬೀಸ್ ಇದೆ. ಇವನದು ಫ್ಯಾಮಿಲಿ ಏನು, ಪ್ರಿನ್ಸಿ, ಝೋಯಿ ಆ್ಯಂಡ್ ಇದು ಮೈ ಫೇವ್ರೆಟ್ ಲಿಯೋ ಆ್ಯಂಡ್ ಇದು ಕ್ಲಾರಾ. ತುಂಬ ಚೆನ್ನಾಗಿದೆ. ಸೊ ನನ್ನ ಝೋಯಿ ತುಂಬ ಚೆನ್ನಾಗಿ ಲೈಫಲ್ಲಿ ಇನ್ನೂ ಖುಷಿಯಾಗಿರಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಝೋಯಿ ತುಂಟಾಟಗಳು ಚೆನ್ನಾಗಿತ್ತು, ಬಟ್ ಅವ್ನು ಮುಂದೆನೂ ಅದೇ ಥರ ಆಟ ಆಡಲಿ ಅಂತ ಆಶೀರ್ವಾದ ಮಾಡಿ. ಯಾಕೆಂದ್ರೆ ಇವಾಗ ಅವನ್ನ ಅಷ್ಟು ಆಟ ಆಡ್ತಿಲ್ಲ. ಹೇಳಿದ್ನಲ್ಲ, ಚಿಕ್ಕ ಮಕ್ಕಳು ಹೇಗೆ ಚಿಕ್ಕವರಿದ್ದಾಗ ಆಟ ಆಡ್ತಾರೋ ದೊಡ್ಡವ್ರು ಆಗ್ತಾ ಆಗ್ತಾ ಅವ್ರು ಆಟ ಆಡೋಕೆ ಹೋಗಲ್ಲ. ಯಾಕೆಂದ್ರೆ ಅವ್ರ ಲೈಫ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ನನ್ನ ಝೋಯಿ ಯಾವ ಲೈಫ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾನೋ ನನಗಂತೂ ಗೊತ್ತಿಲ್ಲ. ಫಸ್ಟ್ ಆಟ ಆಡ್ತಿದ್ದಂಗೆ ಈಗ ಅಷ್ಟು ಆಟ ಆಡಲ್ಲ, ಜಸ್ಟ್ ಅಲ್ಪ ಸ್ವಲ್ಪ ಅವ್ನ ಫ್ಯಾಮಿಲಿ ಜೊತೆ ಆಟ ಆಡ್ತಾನೆ. ಬಟ್ ನಮ್ಮನ್ನ ಅಷ್ಟೇ ಕೇರ್ ಮಾಡ್ತಾನೆ, ಅಷ್ಟೇ ಪ್ರೀತಿ ಸಹ ಮಾಡ್ತಾನೆ. ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಝೋಯಿ ಬಗ್ಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಪ್ರಿನ್ಸಿ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ರೇಮ ಲೋಕದ ಪಾರಿಜಾತವೇ